ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಹಿಳೆಯರು ತಮ್ಮ ಶ್ರಮ ಮತ್ತು ಪ್ರತಿಭೆ ಬಳಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಂಡು ಕುಟುಂಬದ ಆರ್ಥಿಕ ಸ್ಥಿರತೆಯನ್ನ ಸುಧಾರಿಸಬೇಕು ಅಂತ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೀರ್ತಿ ಗಣೇಶ್ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಶ್ರೀ ಕಾಡಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ನಿಗಮದ ವತಿಯಿಂದ ಮತಕ್ಷೇತ್ರದಾದ್ಯಂತ 150ಕ್ಕೂ ಅಧಿಕ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಹಾಗೂ ಎರಡನೇ ಹಂತದ 200ಕ್ಕೂ ಅಧಿಕ ಮಹಿಳೆಯರಿಗೆ ಮಂಜೂರಾತಿ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಮಹಿಳೆಯರ ಸ್ವಾವಲಂಬನೆಗೆ ಕೇವಲ ಕುಟುಂಬಕ್ಕೆ ಮಾತ್ರ ಬಲ ನೀಡುವುದಲ್ಲ, ಸಮಾಜದಲ್ಲಿ ಗೌರವಯುತ ಸ್ಥಾನವನ್ನ ಒದಗಿಸುತ್ತೆ. ಸ್ವಾವಲಂಬಿ ಮಹಿಳೆಯರು ಕುಟುಂಬದ ಶಕ್ತಿಯ ಸಂಕೇತ. ಮಹಿಳೆಯರು ಸರ್ಕಾರದ ವಿವಿಧ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಬದುಕನ್ನು ಸುಧಾರಿಸಿಕೊಳ್ಳುವುದರ ಮೂಲಕ ಆರ್ಥಿಕತೆಯಿಂದ ಸದೃಢವಾಗಬೇಕು. ಹೊಲಿಗೆ ಯಂತ್ರಗಳ ಮೂಲಕ ಸೃಜನಶೀಲತೆ ಬೆಳೆಸಿಕೊಂಡು ಮುಂದುವರಿಯಬೇಕು. ಸರ್ಕಾರ ಹಾಗೂ ನಿಗಮವೂ ಕೂಡ ಸದಾ ನಿಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತಿದೆ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರು ಧೈರ್ಯದಿಂದ ಮುನ್ನುಗ್ಗಿ ಸಾಧಿಸಬೇಕು. ಮಹಿಳೆಯರು ಅಬಲೆಯಲ್ಲ, ಸಬಲಿ ಎಂದು ಸಾಬೀತುಪಡಿಸಬೇಕು ಎಂದಿದ್ದಾರೆ. ನಗರದಲ್ಲಿ ತೇರದಾಳ ಮತಕ್ಷೇತ್ರಕ್ಕೆ ಸರಿಸುಮಾರು ಏನಂತಂದ್ರು 200 ಹೊಲಿಗೆ ಯಂತ್ರ ನಾವು ಕೊಟ್ಟಿದ್ದೀವಿ. ಮತ್ತು 300 ಹೊಲಿಗೆ ಯಂತ್ರಕ್ಕೆ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದೀವಿ. ಬಾಗಲಕೋಟೆ ಜಿಲ್ಲೆಗೆ ಸರಿಸುಮಾರು 1,000 ಹೊಲಿಗೆ ಯಂತ್ರನ ನಮ್ಮ ಪ್ರಮಾಣ ಪತ್ರ ಮತ್ತು ಹಲವು ಜನರಿಗೆ ಹೊಲಿಗೆ ಯಂತ್ರ ವಿತರಣೆ ಆಗಿದೆ. ಪ್ರಮಾಣ ಪತ್ರ ಯಾರಿಗಾರು ಸಿಕ್ಕಿದೆ ಅವ್ರಿಗೆ ಇನ್ನೊಂದು ತಿಂಗಳ ಒಳಗಡೆ ಅವ್ರಿಗೆ ಹೊಲಿಗೆ ಯಂತ್ರ ಸಿಗುತ್ತೆ. ಮಹಿಳೆಯರು ಸ್ವಾವಲಂಬಿ ಆಗಬೇಕು. ನಾನು ಹೇಳ್ದಂಗೆನೇ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಹೆಣ್ಣು ಮಗು ಒಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅದೇ ರೀತಿಯಲ್ಲಿ ಹೆಣ್ಣು ಮಗು ಒಂದು ಸ್ವಾವಲಂಬಿ ಆದರೆ ಕಾರ್ಖಾನೆ ಒಂದು ತೆರೆದಂತೆ. ಹಾಗಾಗಿ ಎಲ್ಲ ಹೆಣ್ಣುಮಕ್ಕಳು ಸ್ವಾವಲಂಬಿ ಬದುಕಬೇಕು ಅಂತ ಹೇಳಿ ನಾವು ಹೊಲಿಗೆ ಅಂತ ಕೊಟ್ಟಿದ್ದೀವಿ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ನಾವು ಸ್ಕೀಮ್ದು ಎಲ್ಲನೂ ಮಾಹಿತಿ ಎಲ್ಲ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಲೋನ್ ಆಗಿರ್ಬೋದು, ನೇರ ಸಾಲ ಆಗಿರ್ಬೋದು, ಲಿಂಗ ಕಲ್ಯಾಣ ಯೋಜನೆ ಆಗಿರ್ಬೋದು, ಇಂಥ ಯೋಜನೆಗಳೆಲ್ಲ ತಾವೆಲ್ಲ ಪಡ್ಕೊಬೇಕು. ತಾವೆಲ್ಲ ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅಂತ ಹೇಳಿ ತಮ್ಮೆಲ್ಲ ನಾನು ಹೇಳ್ತೀನಿ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಹಿರೇಮಠದ ಶ್ರೀ ಶರಣಬಸವ ಶಿವಾಚಾರ್ಯರು, ವೇದಿಕೆಯಲ್ಲಿ ಆನಂದ ಹಟ್ಟಿ, ಸಹಾಯಕ ನಿರ್ದೇಶಕ ಮಲ್ಲೇಶ್ ಬಿರಾದರ್, ಶಿವಲಿಂಗ ಟಿರಗಿ, ಗುರುರಾಜ ಕುಲಕರ್ಣಿ, ಮಾಲಾ ಬಾವಲತ್ತಿ, ಶೇಖರ ಹಕ್ಕಲದಡ್ಡಿ, ರವಿ ಬಾಡಗಿ ಸಿರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.